ನಮಸ್ತೆ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಯಾವುದೇ ರೀತಿ ರೆಸಿಪಿ ತೊಗೊಂಡು ಬಂದಿಲ್ಲ. ಈ ಎಣ್ಣೆನ ಯಾಕೆ ಕಾಯಿಸ್ತೆ ಅಂತಂದರೆ 2 ಕಾರಣ ಇದೆ. ಅದು ಯಾವ ಕಾರಣ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಕಾಯಿಸ್ತೆ, ಏನೇನು ಐಟಮ್ ಹಾಕಿದ್ದೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಚಿನ್ನದ ಕಲರೇ ಬಂದಿದೆ ಅಲ್ವಾ. ಈ ಎಣ್ಣೆನ ನಾವು ಮುಖಕ್ಕೆ ಹಾಕೋದ್ರಿಂದ ಮುಖ ಎಷ್ಟು ಗ್ಲೋಯಿಂಗ್ ಆಗುತ್ತೆ, ಎಷ್ಟು ಶೈನಿಂಗ್ ಆಗುತ್ತೆ, ಮುಖದಲ್ಲಿ ಯಾವುದೇ ರೀತಿ ಕಲೆ ಇರೋದಿಲ್ಲ. ಅದಕ್ಕೆ ನಾನು ಈ ಎಣ್ಣೆನ ಪ್ರಿಪ್ರೇಷನ್ ಮಾಡಿದ್ದೀನಿ. ಯಾವ ರೀತಿ ನಾನು ರೆಡಿ ಮಾಡಿದೆ ಅಂತೇಳಿ ಸುಮಾರು ಒಂದು 6 ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು. ಬನ್ನಿ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ನಾನು ಆರೆಂಜ್ ಸಿಪ್ಪೆ ತೊಗೊಂಡಿದ್ದೀನಿ, ಕ್ಯಾರೆಟು, ಬೀಟ್ರೂಟು, ಪುದೀನ, ಅಲೋವೆರಾ ಜೆಲ್ಲು ಮತ್ತು ಬಾದಾಮ್ ಆಯಿಲು, ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಮಿಕ್ಸಿ ಬಟ್ಲೆ ಯಾಕೆ ತೊಗೊತಾ ಇದ್ದೀನಿ ಅಂದರೆ ಆರೆಂಜ್ ಸಿಪ್ಪೆ ಸ್ವಲ್ಪ ಗಟ್ಟಿ ಇತ್ತು, ಹಾಗಾಗಿ ಆರೆಂಜ್ ಸಿಪ್ಪೆನ ಮತ್ತು ಪುದೀನನ ಎರಡನ್ನೂ ಸ್ವಲ್ಪ ಹಂಗೆ ಗ್ರೈಂಡ್ ಮಾಡ್ಕೊತೀನಿ. ಕೊಬ್ಬರಿ ಎಣ್ಣೆಯಲ್ಲಿ ನಾವು ಇದ್ರದ್ದು ಅಂಶ ಎಲ್ಲ ಬಿಡಬೇಕು ಅಂತ ಅಂದರೆ ಚೆನ್ನಾಗಿ ನಾವು ಕುದಿಸೋಕ್ಕಾಗೋದಿಲ್ಲ, ಸೀಸ್ಬಾರ್ದು ಎಣ್ಣೆನ. ಹಾಗಾಗಿ ಮೊದಲಿಗೆ ನಾನು ಇವೆರಡನ್ನ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ನಾನು 1 ಬಟ್ಲು ಕ್ಯಾರೆಟು, 1 ಬಟ್ಲು ಬೀಟ್ರೋಟು, ಇದೆರಡೂ ನೈಸಿಗೆ ಪೇಸ್ಟ್ ಮಾಡ್ಕೊತೀನಿ. ನೈಸಿಗೆ ಅಂದರೆ ಅದು ಮಿಕ್ಸ್ ಆಗಬೇಕು ಅಷ್ಟೇ, ನನಗೆ ನೈಸಿಗೆ ಪೇಸ್ಟ್ ಬೇಡ, ಎಲ್ಲ ಮಿಕ್ಸ್ ಆಗಬೇಕು. ಇದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡಿ, ಕಲರ್ಫುಲ್ ಆದಂಥ ಕೊಬ್ಬರಿ ಎಣ್ಣೆಗೆ ಹಾಕುವಂಥ ರೆಡಿ ಆಯ್ತಿದ್ದು ಐಟಮು. ಇದಕ್ಕೆ ನಾನು 1/4 kg ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, 100 ಗ್ರಾಮ್ ಅಷ್ಟು ಬಾದಾಮ್ ಆಯಿಲು, ಕೇಸರಿ ಹೂವು ಕೂಡ ತೊಗೊಂಡಿದ್ದೀನಿ, 1 ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ರೋಸ್ ಫ್ಲವರ್ ಇತ್ತಲ್ಲ, ರೋಸ್ದು, ಅದನ್ನ ಹಾಕಿದ್ದೀನಿ. ಇಲ್ಲೊಂದು ದಪ್ಪು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1/4 ಲೀಟ್ರಷ್ಟು ಫಸ್ಟು ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟವರನ್ನು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನೆಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ. ಮೊದಲು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದು ಅಲೋವೆರಾ, ಮನೇಲೇ ಇದ್ದಂಥ ಅಲೋವೆರಾನ ಫಸ್ಟ್ ಹಾಕುತ್ತಾ ಇದ್ದೀನಿ. ಅಲೋವೆರಲ್ಲಿರೋ ನೀರು, ಅದರ ಅಂಶ ಎಲ್ಲ ನನಗೆ ಕೊಬ್ಬರಿ ಎಣ್ಣೆಲಿ ಬಿಡಬೇಕು. ಹಾಗಾಗಿ ಫಸ್ಟು ನಾನು ಅಲೋವೆರಾ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತೀನಿ. ನಾನು ಈ ಎಣ್ಣೆನ ಯಾಕೆ ಪ್ರಿಪ್ರೇಷನ್ ಮಾಡ್ಕೊಂಡೆ ಅಂತಂದರೆ, ನನಗೆ 1 ವರ್ಷದಿಂದ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿತ್ತು, ಮೂಗಿನ ಮೇಲೆ ಮಾತ್ರನೇ ಸ್ಟಾರ್ಟ್ ಆಗಿತ್ತು. ಇದನ್ನೆಲ್ಲ ನೋಡಿ, ಅಲೋವೆರಾದಲ್ಲಿ ನೀರಿನ ಅಂಶ ಅದ್ರದ್ದು ಅಂಶ ಎಲ್ಲ ಬಿಡ್ತಿದ್ದಂಗೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಕೇಸರಿ, ರೋಸಿಂದು ಮತ್ತು ಬೀಟ್ರೂಟು, ಕ್ಯಾರೆಟು, ಪುದೀನ ಮತ್ತು ಆರೆಂಜ್ ಸಿಪ್ಪೆನೆಲ್ಲ ರುಬ್ಬಿಟ್ಕೊಂಡಿದ್ರೆ ಅದನ್ನೆಲ್ಲ ಫಸ್ಟ್ ಹಾಕ್ಕೊಂಡು ಸಿಮ್ಮಲ್ಲಿ ಒಂದು 20ರಿಂದ 25 ನಿಮಿಷ ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಾಯಿಲಿ. ಇದು 1/4 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, 100 ಗ್ರಾಮ್ ಅಷ್ಟು ಬಾದಾಮ್ ಆಯಿಲ್ ಹಾಕಿದ್ದೀನಿ. ಬಾದಾಮ್ ಆಯಿಲ್ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ, ಸಿಮ್ಮಲ್ಲೇ ಇಟ್ಕೊಂಡು ಕುದಿ ಬರಬೇಕು. 1-1.5 ವರ್ಷದಿಂದ ನನಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇತ್ತು. ನಾನು ಹೀಗೆ ಸುಮ್ಮನೆ ಇದ್ದೆ, ಏನು ಅದಕ್ಕೆ ಟ್ರೀಟ್ಮೆಂಟು ತೊಗೊಂಡಿರಲಿಲ್ಲ, ಮನೇಲೂ ಏನು ಮಾಡ್ತಾ ಇರಲಿಲ್ಲ. ನಾನು ಹೇಮಾ ನಾಗರಾಜ್ ಒಳಗೆ ಅವ್ರಿಗೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಅವ್ರ ವೀಡಿಯೋಸ್ನ ನೋಡ್ತಾ ಬರ್ತಾಯಿದ್ದೆ. ಇವಾಗ ಒಂದು 2-3 ತಿಂಗಳಿಂದ ಅವ್ರ ವೀಡಿಯೋಸಲ್ಲಿ ಫೇಸಿಗೆ, ಮಖಕ್ಕೆ ಯಾವ ರೀತಿ ಪಿಗ್ಮೆಂಟೇಷನ್ ಬಂದರೆ ಅದಕ್ಕೆಲ್ಲ ಒಳ್ಳೊಳ್ಳೆ ರೆಮಿಡಿನ ಶೇರ್ ಮಾಡ್ತಾಯಿದ್ದಾರೆ. ಅದು ಆಯುರ್ವೇದಿಕ್ ರೆಮಿಡಿನೇ ಶೇರ್ ಮಾಡ್ತಾಯಿದ್ದಾರೆ ಅವರು. ನಾನು ಅವ್ರ ವೀಡಿಯೋಸ್ನ ನೋಡಿ ನಾನು ಪರ್ಚೇಸ್ ಮಾಡಿದೆ. ಏನೇನು ಪರ್ಚೇಸ್ ಮಾಡಿದೆ ಅಂತ ಫೋಟೋ ಕೂಡ ಹಾಕ್ತೀನಿ ನಾನು. ಫಸ್ಟು ನಾನು ಕಸ್ತೂರಿ ಅರಿಶಿನ ತೊಗೊಂಡೆ, ಮತ್ತು ಮಂಜಿಷ್ಟ ಪೌಡ್ರ್ ತೊಗೊಂಡೆ, ರೆಡ್ ಸ್ಯಾಂಡಲ್ ಪೌಡ್ರ್ ತೊಗೊಂಡೆ. ಅವ್ರ ವೀಡಿಯೋಸ್ನ ನೋಡಿ ನಾನು ಇವೆಲ್ಲ ತೊಗೊಂಡಿದ್ದು, ಬೈ ಮಾಡಿದ್ದು. ತುಂಬಾ ನನಗೆ ವರ್ಕ್ ಆಯಿತು. 1-1.5 ವರ್ಷದಿಂದ ಇದ್ದಂಥ ಪಿಗ್ಮೆಂಟೇಷನ್ನು ಈ ಪೌಡ್ರ್ ಹಾಕಿ ನಾನು ಬೆಳಗ್ಗೆ ಸಂಜೆ 2 ಟೈಮ್ ಹಾಕ್ತಾ ಇರ್ತೀನಲ್ವ, ಇದನ್ನ ಹಾಕಿ ನಾವು ಮತ್ತೆ ಕ್ರೀಮೆಲ್ಲ ಅಪ್ಲೈ ಮಾಡಬಾರ್ದು. ಹಾಗಾಗಿ ನಾನು ಈ ಎಣ್ಣೆನ ತಯಾರು ಮಾಡಿಕೊಂಡೆ. ಇದು ತುಂಬ ದಿವಸನೇ ಆಯಿತು ತಯಾರು ಮಾಡಿಕೊಂಡು. ನನಗೆ ಫಸ್ಟು ಯಾವ ರೀತಿ ನನಗೆ ರಿಸಲ್ಟ್ ಕೊಡ್ತು ಅಂತ ನನಗೆ ಗೊತ್ತಾಗಬೇಕಲ್ವ. ಹಾಗಾಗಿ ಒಂದು 15 ದಿವಸ ನಾನು ಈ ಎಣ್ಣೆನ ಯೂಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂದ್ಸಲ ನೀವು ಇದನ್ನು ಎಣ್ಣೆನ ಯೂಸ್ ಮಾಡಿ, ಎಲ್ಲರಿಗೂ ಎಣ್ಣೆ ಯೂಸ್ ಆಗುತ್ತೆ. ಸಂಜೆ ನೈಟು ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ಮುಖಕ್ಕೆ ಒಳ್ಳೆ ಗ್ಲೋಯಿಂಗ್ ಬರುತ್ತೆ. ನಾನು ಯಾಕೆ ಮಾಡಿದೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ನೋಡಿ, ಇದಕ್ಕೆ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೊಂಡಿದ್ದೀನಿ. ಆಯುರ್ವೇದಿಕ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನಿಮ್ಗೆ ಯಾರಿಗಾರು ಮುಖದಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಹೇಮಾ ನಾಗರಾಜ್ ವ್ಲಾಗು ಅವ್ರ ವೀಡಿಯೋಸ್ನ ಒಂದ್ಸಲ ಚೆಕ್ ಮಾಡಿ. ನಿಮಗೆಲ್ಲ ಮುಖದಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಅದು ದೂರ ಆಗುತ್ತೆ. ನಾನು ಯಾವ ಪ್ರಾಡಕ್ಟ್ ತೊಗೊಂಡೆ ಅಂತ ಹಂಗೆ ಫೋಟೋ ಹಾಕ್ತೀನಿ, ನೀವೇ ನೋಡಿ. ನಾನು ಆನ್ಲೈನಿಂದ ಬೈ ಮಾಡಿದೆ, ನನಗಂತೂ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಯಾಕಂದರೆ ನಮ್ಮ ಮುಖಕ್ಕೆ ಫುಲ್ಲು ಹಚ್ಚೋದ್ರಿಂದ ಮುಂದೆ ಪಿಗ್ಮೆಂಟೇಷನ್ ಬರದೇ ಇರೋದಕ್ಕೂ ಅದು ತಡೆಗಟ್ಟುತ್ತೆ ಅಂತೇಳಿ ನಾನು 2 ತಿಂಗಳಿಂದ ನಾನು ಆಯುರ್ವೇದಿಕ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. 2 ತಿಂಗಳಾಯಿತು ಆಯುರ್ವೇದಿಕ್ ಪ್ರಾಡಕ್ಟ್ ಯೂಸ್ ಮಾಡಿ. ಎಣ್ಣೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 15 ದಿವಸ ಆಯಿತು. ನೋಡಿದ್ರಲ್ಲ ನಾನು ಯಾಕೆ ಕಾಯಿಸ್ತೆ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಖದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಹೇಮಾ ನಾಗರಾಜ್ ವ್ಲಾಗಿಗೆ ಹೋಗಿ ಕನೆಕ್ಟ್ ಆಗಿ ವೀಡಿಯೋಸ್ನ ನೋಡಿ, ನಿಮಗೂ ಅನುಕೂಲ ಆಗುತ್ತೆ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್.